ಸೊಸೆಯ ಜಾದುವಿನ ವಜ್ರದ ಕಣ್ಣೀರು. ದರ್ಯಾಪುರ ಅನ್ನೋ ಹಳ್ಳಿ ಹತ್ರ ಒಂದು ದೊಡ್ಡ ನದಿ ಹರಿತಿತ್ತು. ಆ ಹಳ್ಳಿಯಲ್ಲಿ ಶಬ್ಬು ತನ್ನ ಸೌತಿ ಮಗನಾದ ಇಂದ್ರ ಮತ್ತು ಸೊಸೆ ಸರಿತಾ ಜೊತೆ ವಾಸವಿರ್ತಿದ್ಲು. ಅವ್ರ ಜೊತೆ ಶಬ್ಬುವಿನ ತಮ್ಮ ಚೇದಿಲಾಲ್ ಕೂಡ ಇರ್ತಿದ್ದ. ಚೇದಿಲಾಲ್ ತುಂಬಾ ಕುತಂತ್ರಿ ಮತ್ತು ಮೋಸಗಾರದ ವ್ಯಕ್ತಿಯಾಗಿದ್ದ. ಅದಕ್ಕೆ ಎಲ್ರೂ ಅವನನ್ನ ಚಲಿಯ ಮಾಮ ಅಂತ ಕರೀತಿದ್ರು. ಶಬ್ಬುವಿನ ಸೊಸೆ ಸರಿತಾ ತುಂಬಾ ಶ್ರಮಜೀವಿ ಮತ್ತು ದಯಾಳು ವ್ಯಕ್ತಿ. ಬೆಳಿಗ್ಗೆ ಆಗ್ತಿದ್ದ ಹಾಗೆ ದೋಣಿ ತಗೊಂಡು ನದಿಗೆ ಹೋಗ್ತಿದ್ಲು. ಮೀನುಗಳನ್ನ ಹಿಡಿದು ಮಾರ್ಕೆಟ್ ಅಲ್ಲಿ ಮಾರ್ತಿದ್ಲು. ಆ ದೇವ್ರ ದಯೆಯಿಂದ ಇವತ್ತಂತೂ ಮೀನುಗಳು ಚೆನ್ನಾಗ್ ಸಿಕ್ಕಿದೆ, ದುಡ್ಡು ಕೂಡ ಚೆನ್ನಾಗ್ ಸಿಗುತ್ತೆ. ಸರಿತಾ ಮೀನ್ ಬುಟ್ಟಿನ ತಗೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಜೋರಾಗಿ ಕೂಗ್ತಾ ಮೀನ್ ಮಾರೋದಿಕ್ಕೆ ಶುರು ಮಾಡ್ತಾಳೆ. ಮೀನ್ ತಗೊಳ್ಳಿ, ಮೀನು ಈಗ ತಾನೇ ಹಿಡ್ಕೊಂಡ್ ಬಂದಿರೋ ಫ್ರೆಶ್ ಮೀನ್ ತಗೊಳ್ಳಿ. ನೋಡೋಕೆ ತುಂಬಾ ಒಳ್ಳೆ ಮೀನುಗಳು ಅನ್ಸುತ್ತೆ. ಇಷ್ಟು ಮೀನುಗಳಿಗೆ ಎಷ್ಟು ದುಡ್ಡಾಗತ್ತೆ? ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂಕಲ್. 500 ತಗೋತೀನಿ, ಬರೀ 500. ಸರಿ ಕೊಡು. ಗ್ರಾಹಕ ಮೀನ್ ತಗೊಂಡು ಹೊರಟೋಗ್ತಾನೆ. ಸರಿತಾ ದುಡ್ಡೆಣಿಸ್ತಾ ಇರ್ತಾಳೆ. ಆಗ ಅಲ್ಲೊಬ್ಳು ಹೆಂಗ್ಸು ತನ್ನ ಕಾಯಿಲೆ ಬಂದ ಗಂಡನ ಜೊತೆ ಬಂದು ಸರಿತನ ಹತ್ರ ಹೀಗ್ ಹೇಳ್ತಾಳೆ. ತಂಗಿ, ನನ್ ಗಂಡನ್ಗೆ ಹುಷಾರಿಲ್ಲ, ಅವ್ರಿಗೆ ಔಷಧಿ ಕೊಡ್ಸಕ್ಕೂ ದುಡ್ಡಿಲ್ಲ, ನೀನೇ ಸಹಾಯ ಮಾಡ್ಬೇಕಮ್ಮ. ದೇವ್ರ ದಯೆ ನಿಮ್ ಮೇಲಿರ್ಲಿ ಅಕ್ಕ. ನನ್ನ ಹತ್ರ 500 ರೂಪಾಯಿ ಮಾತ್ರ ಇರೋದು, ತಗೊಳ್ಳಿ, ಇದೇ ತಗೊಳ್ಳಿ. ಸರಿತಾ ತುಂಬಾ ದಯಾಳು ಮತ್ತೆ ಪರೋಪಕಾರಿ ಹೆಂಗ್ಸಾಗಿದ್ಲು. ಅವಳಿಗೆ ಬೇರೆಯವ್ರ ಕಷ್ಟ ನೋಡಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳು ಬೇರೆಯವ್ರಿಗೆ ಸಹಾಯ ಮಾಡುವಾಗ ಸ್ವಲ್ಪನೂ ಯೋಚನೆ ಮಾಡ್ತಿರ್ಲಿಲ್ಲ. ಯಾವಾಗ್ಲೂ ಜನರಿಗೆ ಸಹಾಯ ಮಾಡ್ತಾನೆ ಇರ್ತಿದ್ಲು. ಅವಳ ಈ ಗುಣದಿಂದ ಶಬ್ಬು ಮತ್ತೆ ಚಲಿಯ ಮಾಮ ಅವಳ ಮೇಲೆ ಸಿಟ್ ಮಾಡ್ಕೊಂಡಿರ್ತಾರೆ. ಒಂದಿನ ಅವರಿಬ್ರು ಸರಿತಾಗೆ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ದಾನ ಮಾಡೋಕೆ ಇಷ್ಟೊಂದ್ ಶೋಕಿ ಇದ್ದಿದ್ರೆ ತವ್ರ ಮನೆಯಿಂದ ದುಡ್ಡು ತರ್ಬೇಕಿತ್ತು. ದರಿದ್ರದವಳೆ. ಸರಿಯಾಗಿ ಹೇಳ್ದೆ. ಇವಳಿಗೆ ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ. ಇರೋದು ನಮ್ಮನೇಲಿ, ತಿನ್ನೋದು ನಮ್ಮ ಊಟ, ದುಡ್ದಿದ್ ಮಾತ್ರ ಬೇರೆಯವ್ರಿಗೆ. ಇನ್ಯಾರಾದ್ರೂ ಈ ತರ ಮಾಡೋದ್ ಕೇಳಿದೀರಾ? ಇನ್ ಸುಮ್ನೆ ಇರಬಾರ್ದು. ಚಲಿಯ ಮಾಮ ಹೇಳ್ತಿದ್ದ ಹಾಗೆ ಶಬ್ಬು ಒಂದ್ ದೊಣ್ಣೆನ ತಗೊಂಡು ಸರಿತಾಗೆ ಹೊಡೆಯೋದಕ್ ಶುರು ಮಾಡ್ತಾಳೆ. ನಂತರ ಬೈತಾ ಹೇಳ್ತಾಳೆ, ದರಿದ್ರದವಳೆ, ದಿನ ದುಡ್ದಿರೋ ದುಡ್ಡನ್ನ ಬೇರೆಯವ್ರು ಕೊಟ್ಟು ಬರ್ತೀಯಾ? ಇನ್ನೊಂದ್ಸಾರಿ ಕೊಡ್ತೀಯಾ? ಹೇಳು, ಕೊಡ್ತೀಯ ನೀನು? ಅತ್ತೆ, ನನ್ನ ಹೊಡಿಬೇಡಿ ಅತ್ತೆ, ನನ್ನನ್ನು ಕ್ಷಮಿಸ್ಬೇಡಿ. ನಾನು ಇನ್ಮೇಲೆ ಈ ರೀತಿ ಮಾಡಲ್ಲ, ನನ್ನ ಕ್ಷಮಿಸ್ಬೇಡಿ. ಆಗ ಇಂದ್ರ ತನ್ನ ಹೆಂಡತಿನ ಬಚಾವ್ ಮಾಡೋದಿಕ್ಕೆ ಮುಂದೆ ಬರ್ತಾನೆ. ಅವನು ಮಲ್ತಾಯಿ ಶಬ್ಬು ಹತ್ರ ಹೇಳ್ತಾನೆ, ನೀನೇನ್ ಇವಳು ಜೀವ ತೆಗಿಬೇಕು ಅಂತಿದ್ಯಾ? ಕೈಲಾಗ್ದವ್ರಿಗೆ ಬಡವರಿಗೆ ಸಹಾಯ ಮಾಡೋದು ಕೆಟ್ಟ ಕೆಲ್ಸ ಅಲ್ಲ. ಓ, ಈಗ ನಾವು ಈ ಕೊಂಟನ್ ಹತ್ರನೂ ಕೂಡ ಮಾತ್ ಕೇಳೋ ಅಂತ ಪರಿಸ್ಥಿತಿ ಬಂತು. ನನ್ ಮಾತ್ ಕೇಳೋದಾದ್ರೆ ಇವಳನ್ನ ಈಗ್ಲೇ ಮನೆಯಿಂದ ಆಚೆ ಹಾಕೋದೊಳ್ಳೇದು. ಚಲಿಯ ಮಾಮನ ಮಾತ್ ಕೇಳಿ ಶಬ್ಬು ಹೇಳ್ತಾಳೆ, ನೀನು ಸರಿಯಾಗೇ ಹೇಳ್ತಾ ಇದೀಯ ಚೇದಿಲಾಲ್. ನಾವು ನಮ್ಮ ಬೋಟ್ನ ಬಾಡ್ಗೆ ಕೊಟ್ಟು ದುಡ್ಕೋತೀವಿ. ಹಾ, ಮನೆಯಿಂದ ಆಚೆ ಹಾಕಿದ್ರೆ ದಾನ ಮಾಡೋ ಬದಲು ಇವ್ರೆ ಭಿಕ್ಷೆ ಬೇಡ್ಕೊಂಡ್ ತಿನ್ಬೇಕಾಗತ್ತೆ. ಏನು ಸರಿಯಾಗಿ ಹೇಳ್ದೆ ತಾನೇ ನಾನು? ಮೊದ್ಲ ಕೆಲ್ಸ ಮಾಡು. ಸರಿಯಾಗೇ ಹೇಳಿದ್ಯಾ ಕಣೋ ನನ್ ತಮ್ಮ. ಕೂಡ್ಲೆ ಸರಿತಾಗೆ ಕುತ್ಕೆ ಹಿಡ್ದು ಆಚೆ ತಳ್ಬಿಡ್ತಾಳೆ ಶಬ್ಬು. ನಂತರ ಇಂದ್ರನ್ ಕಡೆ ನೋಡ್ತಾ ಹೀಗ್ ಹೇಳ್ತಾಳೆ, ಏನು ಕುಂಟ, ನಿನ್ಗೇನು ಆರ್ತಿ ಅಂತ ಹೇಳ್ಬೇಕಾ? ಹೋಗೋ ಮನೆ ಬಿಟ್ಟು. ಈ ಮಳೆಲಿ ನಾವ್ ಎಲ್ಲಿಗೆ ಹೋಗಕ್ಕಾಗತ್ತೆ? ನೋಡು, ಎಲ್ ಹೋಗ್ತ್ಯಾ ಏನ್ ಮಾಡ್ತ್ಯಾ ಅನ್ನೋದು ನಿನಗ್ ಬಿಟ್ಟಿದ್ದು. ಅದು ನಿನ್ ಹಣೆ ಬರ. ನೀನೇನಂತ್ಯಾ? ಸರಿಯಾಗೇ ಹೇಳಿದ್ಯಾ ಚೇದಿಲಾಲ್. ಇಂದ್ರ ಸರಿತನ್ ಕರ್ಕೊಂಡು ಆ ಮಳೆಲೇನೆ ಮನೆ ಬಿಟ್ಟು ಹೊರಟೋಗ್ತಾನೆ. ನಂತರ ಇಬ್ರು ಒಂದು ದೇವಸ್ಥಾನದ ಮುಂದೆ ಕೂತ್ಕೋತಾರೆ. ಸರಿತಾ, ಇವತ್ತೊಂದ್ ರಾತ್ರಿ ನಾವಿಬ್ರು ಇಲ್ಲೇ ಕಳೆಯೋಣ. ನಾಳೆ ಏನಾದ್ರೂ ಯೋಚಿಸೋಣ. ಎಲ್ಲ ದೇವ್ರಿಚ್ಛೆ, ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡೋಣ. ಸರಿತಾ ತನ್ನ ಕುಂಟ ಗಂಡನ ಜೊತೆ ರೋಡ್ ಅಲಿತಾ ಇರ್ತಾಳೆ. ಒಂದಿನ ಇಂದ್ರ ಹಸುನ ತಡ್ಕೊಳಕ್ಕಾಗ್ದೆ ಸರಿತನ್ಗೆ ಹೀಗ್ ಹೇಳ್ತಾನೆ, ಸರಿತಾ, ತುಂಬಾನೇ ಹಸುವಾಗ್ತಾ ಇದೆ. ಇಲ್ಲೇನಾದ್ರೂ ತಿನ್ನೋಕ್ ಸಿಗುತ್ತಾ ಅಂತ ನೋಡ್ತೀಯಾ? ಇನ್ನೊಂದ್ ಸ್ವಲ್ಪ ಹೊತ್ ಕಾಯ್ರಿ, ನಾನ್ ತರ್ತೀನಿ ಊಟ. ಹೀಗ್ ಹೇಳಿ ಸರಿತಾ ತುಂಬಾ ಕಡೆ ಹೋಗ್ತಾಳೆ. ಆದ್ರೆ ಎಲ್ಲೂ ಊಟ ಸಿಗಲ್ಲ. ಜನ ಅವಳಿಗೆ ಸಹಾಯ ಮಾಡೋ ಬದ್ಲು ಅವಳು ಯೌವನದ ಮೇಲೆ ಕೆಟ್ಟ ಕಣ್ಣಿಡ್ತಾರೆ. ನನ್ ಗಂಡಂಗೆ ತುಂಬಾ ಹಶ್ವಾಗಿದೆ, ಸ್ವಲ್ಪ ಊಟ ಕೊಡಿ, ಉಪಕಾರ ಆಗತ್ತೆ. ನಾನೇನೋ ಉಪಕಾರ ಮಾಡ್ತೀನಿ, ಆದ್ರೆ ನೀನ್ ನನ್ಗೇನ್ ಉಪಕಾರ ಮಾಡ್ತೀಯಾ ಅದನ್ ಹೇಳು. ಹೋಟೆಲ್ ಅವ್ನ್ ಮಾತ್ ಕೇಳಿ ಬೇಸರ ಆಗಿ ಸರಿತಾ ಅಲ್ಲಿಂದ ಹೊರಟೋಗ್ತಾಳೆ. ತುಂಬಾ ನೋವಿನಿಂದ ದೇವ್ರತ್ರ ಮಾತಾಡೋದಿಕ್ ಶುರು ಮಾಡ್ತಾಳೆ. ಯಾಕ್ ದೇವ್ರೆ, ಹೆಂಗಸರು ಮನುಷ್ಯರಲ್ವಾ? ನಾನ್ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರೆ ನನ್ ಮೇಲೆ ಕೆಟ್ಟ ದೃಷ್ಟಿ ಇಡ್ತಿದ್ದಾರೆ. ಇಷ್ಟ ಹೇಳಿ ಸರಿತಾ ಜೋರಾಗಿ ಅಳೋದಿಕ್ ಶುರು ಮಾಡ್ತಾಳೆ. ಆಗ ಅವಳು ಕಣ್ಣೀರು ವಜ್ರಗಳಾಗಿ ನೆಲದ ಮೇಲೆ ಬೀಳ್ತಾ ಇರುತ್ತೆ. ಈ ಚಮತ್ಕಾರ ನೋಡಿ ಸರಿತನ್ಗೆ ಆಶ್ಚರ್ಯ ಆಗುತ್ತೆ. ನೆಲದ ಮೇಲ್ ಬಿದ್ದಿರೋ ವಜ್ರಗಳನ್ನ ತಗೊಂಡು ನೋಡೋದಕ್ ಶುರು ಮಾಡ್ತಾಳೆ.
ಅರೆ ವಾ, ಇದು ನಿಜವಾಗ್ಲೂ ವಜ್ರನೇ. ನನ್ ಕಣ್ಣೀರು ವಜ್ರಗಳಾಗಿವೆ. ಸರಿತಾ ವಜ್ರಗಳನ್ನ ಎತ್ಕೊಂಡು ಓಡೋಡಿ ಇಂದ್ರನ ಹತ್ರ ಹೋಗ್ತಾಳೆ. ದೇವ್ರು ಮಾಡಿರೋ ಈ ಚಮತ್ಕಾರನ ಇಂದ್ರನಿಗೆ ಹೀಗ್ ಹೇಳ್ತಾಳೆ, ಭಗವಂತನ ದಯೆಯಿಂದ ನಮಗ್ ಬಂದಿರೋ ಕಷ್ಟ ಎಲ್ಲ ದೂರ ಆಗೋಯ್ತು. ಹೌದು ಸರಿತಾ, ಇದನ್ನೆಲ್ಲ ನಾವೀಗ ಮಾರಿ ನಮ್ ಸಂಸಾರನ ನಾವು ಹೊಸದಾಗಿ ಶುರು ಮಾಡೋಣ. ಆದ್ರೆ ಈ ವಿಷಯದ ಬಗ್ಗೆ ನೀನು ಯಾರತ್ರನೂ ಹೇಳಕ್ ಹೋಗ್ಬೇಡ. ಭಗವಂತನ ದಯೆ, ಈ ರಹಸ್ಯವಾಗಿ ಇರುತ್ತೇರಿ. ಇಂದ್ರ ಮತ್ತೆ ಸರಿತಾ ಆ ವಜ್ರಗಳನ್ನ ತಗೊಂಡು ಒಬ್ಬ ಚಿನ್ನದ ವ್ಯಾಪಾರಿ ಹತ್ರ ಹೋಗ್ತಾರೆ. ಆ ವ್ಯಾಪಾರಿಗೆ ಆಶ್ಚರ್ಯ ಆಗಿ ಹೀಗ್ ಕೇಳ್ತಾನೆ, ಅದ್ಭುತವಾದ ವಜ್ರಗಳು, ನಿಜವಾಗ್ಲೂ ಅದ್ಭುತವಾಗಿವೆ. ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ. ಎಲ್ಲ ಭಗವಂತನ ಕೃಪೆ. ಅಣ್ಣ, ಇದಕ್ಕೆ ಎಷ್ಟು ದುಡ್ಡು ಸಿಗುತ್ತೆ? ಎಷ್ಟು ಹಣ ಸಿಗುತ್ತೆ ಅಂದ್ರೆ ನಿಮ್ ಹಳ್ಳಿಲಿ ನೀನೆ ದೊಡ್ಡ ಶ್ರೀಮಂತೆ ಆಗೋಗ್ತ್ಯಾ. ಆ ವ್ಯಾಪಾರಿ ಅವ್ರಿಗೆ ದುಡ್ಡು ತುಂಬಿದ ಚೀಲ ಕೊಡ್ತಾನೆ ಮತ್ತೆ ಹೇಳ್ತಾನೆ, ನೋಡಿ, ಈ ಬ್ಯಾಗ್ ಅಲ್ಲಿರೋ ಹಣದಿಂದ ನೀವ್ ಅಂದ್ಕೊಂಡ್ ಹಾಗೆ ಸುಖವಾಗಿ ಸಂಸಾರ ಮಾಡ್ಬೋದು. ದುಡ್ಡು ಬರ್ತಿದ್ದ ಹಾಗೆ ಅವರಿಬ್ರ ಜೀವನ ಬದ್ಲಾಗೋಗುತ್ತೆ. ಆ ಹಣದಿಂದ ಇಂದ್ರ ಬಂಗ್ಲೆ, ಕಾರು ಎಲ್ಲ ತಗೋತಾನೆ. ಇಬ್ರು ಐಷಾರಾಮಿ ಜೀವನ ನಡೆಸ್ತಾರೆ. ಸರಿತನ್ ಹತ್ರ ತುಂಬಾ ಹಣ ಬಂದಿದ್ರಿಂದಾಗಿ ಅವಳು ಹೆಚ್ಚು ಹೆಚ್ಚು ಬಡವರಿಗೆ ಸಹಾಯ ಮಾಡ್ತಿದ್ಲು. ಮನೆ ಇಲ್ದಿದ್ದವ್ರಿಗೆ ಮನೆನೂ ಕಟ್ಸ್ಕೊಡ್ತಾಳೆ. ಎಲ್ಲ ಬಡವರು ಅವಳನ್ನ ಹಾಡಿ ಹೊಗಳುತ್ತಾರೆ. ಎಲ್ಲ ಭಗವಂತನಿಚ್ಛೆ. ಇನ್ಮೇಲೆ ಎಲ್ಲ ಬಡವ್ರ ಹತ್ರ ಇರೋದಿಕ್ಕೆ ಮನೆ ಇರುತ್ತೆ. ಮತ್ತೆ ಬಡವರು ಇನ್ಯಾವತ್ತೂ ದುಃಖ ಪಡ್ಬೇಕಿಲ್ಲ. ಅವಶ್ಯಕತೆ ಇರೋರ್ಗೆ, ಬಡವ್ರಿಗೆ ನಾವು ಸಹಾಯ ಮಾಡ್ತೀವಿ. ಆ ದೇವ್ರು ನಿಮ್ಮಿಬ್ರನ್ನು ತುಂಬಾ ಚೆನ್ನಾಗಿಟ್ಟಿರ್ಲಿ. ಶಬ್ಬು ಮತ್ತೆ ಚಲಿಯ ಮಾಮಂಗೆ ಅವ್ರ ಶ್ರೀಮಂತಿಗೆ ನೋಡಿ ಆಶ್ಚರ್ಯ ಆಗುತ್ತೆ. ಜೊತೆಗೆ ಅವರಿಬ್ರಿಗೂ ತುಂಬಾನೇ ಹೊಟ್ಟೆ ಕಿಚ್ಚು ಆಗುತ್ತೆ. ಅಲ್ಲ ತಂಗಮ್ಮ, ಇದ್ ಏನ್ ಮಾಯೆ ಆಯ್ತು ಅಂತೀನಿ. ಒಂದು ಅರ್ಥ ಆಗ್ತಿಲ್ಲ. ಆ ಕುಂಟನ್ ಹತ್ರ ಇಷ್ಟೊಂದ್ ಹಣ ಎಲ್ಲಿಂದ ಬಂತು? ಏನ್ ಕತೆ? ಛೇದಿಲಾಲ್, ಅದನ್ನೇ ನಾನು ಯೋಚನೆ ಮಾಡ್ತಿರೋದು. ಏನು ಇಲ್ದೆ ಬರಿಗೈಯಲ್ಲಿ ಮನೆಯಿಂದ ಓಡಿಸಿದ್ವಿ. ಅವ್ರ ಮೈ ಮೇಲೆ ಚಿನ್ನದ ಬಡವೆ ಹೇಗ್ ಬಂತು ಅಂತ. ನನ್ನನ್ನ ಹಳ್ಳಿಲಿ ಕಳ್ಳನ್ ಮಗ ಅಂತ ಸುಮ್ನೆ ಹೇಳ್ತಾರೆ ಅನ್ಕೊಂಡ. ಹಳ್ಳಿಯವ್ರ ನನ್ ಬಗ್ಗೆ ಹೇಳೋದು ಸರಿಯಾಗೇ ಇದೆ. ನೋಡ್ತಾ ಇರು, ಈ ರಹಸ್ಯ ಏನು ಅಂತ ನಾನ್ ಖಂಡಿತ ಪತ್ತೆ ಮಾಡೇ ಮಾಡ್ತೀನಿ. ಅವತ್ತಿನ ನಂತರ ಚಲಿಯ ಮಾಮ ಅವ್ರ ಹಿಂದೆನೆ ಬಿದ್ಬಿಡ್ತಾನೆ. ಕೊನೆಗೂ ಅವನ್ಗೆ ಸರಿತನ ಕಣ್ಣೀರಿಂದ ವಜ್ರಗಳು ಬೀಳ್ತಾ ಇರೋ ವಿಷಯ ಗೊತ್ತಾಗೋಗುತ್ತೆ. ಅವನು ಈ ರಹಸ್ಯನ ಕೂಡ್ಲೆ ಬಂದು ಶಬ್ಬು ಹೇಳ್ತಾನೆ, ತಂಗಮ್ಮ, ಈಗ ನೀನೇ ಹೇಳು, ಮುಂದೆ ನಾವಿಬ್ರು ಏನ್ ಮಾಡೋದು ಅಂತ. ಛೇದಿಲಾಲ್, ನೀನು ಸೊಸೆನ ಎತ್ಕೊಂಡು ಮನೆಗ್ ಬಾ. ಅವಳನ್ನ ಅಳಿಸೋ ಕೆಲ್ಸ ನಂದು. ನನ್ಗೆಲ್ಲ ಅರ್ಥ ಆಯ್ತು. ಅವಳು ಎಷ್ಟು ಅಳ್ತಾಳೋ, ನಮ್ ಖಜಾನೆಲಿ ವಜ್ರ ಹಾಗೆ ತುಂಬ್ತಾ ಹೋಗುತ್ತೆ. ಒಂದಿನ ಚಲಿಯ ಮಾಮ ಅವನ್ ಹುಡುಗರ್ನ ಕರೆದು ಹೀಗ್ ಹೇಳ್ತಾನೆ, ನನ್ನ ಕುಂಟು ಅಳಿಯನ ಹೆಂಡತಿ ಸರಿತಾನ ಇವತ್ ರಾತ್ರಿ ಯಾರಿಗೂ ಗೊತ್ತಾಗ್ದಾಗೆ ನೀವು ಎತ್ ಹಾಕೊಂಡ್ ಬರ್ಬೇಕು. ಯಾವತ್ತೂ ಸಹ ಈ ವಿಷಯ ಎಲ್ಲೂ ಹೊರಗ್ ಬರ್ದೇ ಇರೋ ತರ ನೋಡ್ಕೋಬೇಕು. ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗಲ್ಲ. ಚಲಿಯ ಮಾಮ ಹೇಳ್ದಾಗೆ ಆ ಗೂಂಡಾಗಳು ಮಧ್ಯರಾತ್ರಿ ಸರಿತನ್ ಮನೆಗೋಗಿ ಅವಳನ್ನ ಬಲವಂತವಾಗಿ ಎತ್ಕೊಂಡ್ಬಂದು ಶಬ್ಬು ಮನೇಲಿ ಬಿಡ್ತಾರೆ. ಶಬ್ಬು ಅವಳಿಗೆ ಕೈಯಲ್ಲಿದ್ದ ದೊಣ್ಣೆ ತೋರಿಸ್ತಾ ಹೇಳ್ತಾಳೆ, ಏನೇ, ಈ ದೊಣ್ಣೆ ನಿನ್ಗೆ ನೆನ್ಪಿದ್ಯಾ ಇಲ್ಲ ಮರ್ತ್ಬಿಟ್ಟ? ಆದ್ರೆ ನಾನ್ ನಿಮ್ಗೆ ಏನ್ ಮಾಡಿದೀನಿ ಅತ್ತೆ? ಇದನ್ ಕೇಳಿ ಚಲಿಯ ಮಾಮ ಹೇಳ್ತಾನೆ, ನೀನು ಕಣ್ಣೀರ್ ಸುರಿಸಿದ್ರೆ ಸಾಕು. ನೀನ್ ಕಣ್ಣೀರ್ ಸುರಿಸ್ತಿದ್ರೆ ನಮ್ ಖಜಾನೆ ಹೇಗ್ ತುಂಬುತ್ತೆ? ಏನ್ ನೋಡ್ತಿದ್ಯಾ? ಇನ್ನು ಇವಳನ್ನ ಅಳಿಸೋ ಜವಾಬ್ದಾರಿ ನಿಂದೆ ತಂಗಮ್ಮ. ಚಲಿಯ ಮಾಮ ಹೇಳ್ತಾ ಇದ್ದ ಹಾಗೆ ಶಬ್ಬು ಸರಿತಂಗೆ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ. ಸರಿತಾ ಅಳೋದಿಕ್ ಶುರು ಮಾಡ್ತಾ ಇದ್ದ ಹಾಗೆ ಅವಳ ಕಣ್ಣೀರು ವಜ್ರಗಳಾಗಿ ನೆಲದ ಮೇಲೆ ಬೀಳ್ತಾ ಇರುತ್ತೆ. ಆ ವಜ್ರಗಳನ್ನ ನೋಡಿ ಖುಷಿಯಿಂದ ಚಲಿಯ ಮಾಮ ಹೇಳ್ತಾನೆ, ವಾ ತಂಗಮ್ಮ, ಅದ್ಭುತವಾದ ಕೆಲಸ ಮಾಡ್ತಿದ್ಯಾ. ಹೀಗೆ ಮುಂದುವರ್ಸು. ನಮ್ ಖಜಾನೆ ತುಂಬಾ ವಜ್ರಗಳು ತುಂಬ ಹೋಗ್ಬೇಕು. ಈ ರೀತಿ ಮಾಡ್ಬೇಡ ಮಾಮ, ದೇವ್ರಿಗೆ ಹೆದ್ರುಕೋ, ಅವನು ಎಲ್ಲ ನೋಡ್ತಿದ್ದಾನೆ. ಮುಚ್ಚು ಬಾಯ್, ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಶಬ್ಬು ಮತ್ತು ಚಲಿಯ ಮಾಮ ತುಂಬಾ ದಿನಗಳವರೆಗೆ ಸರಿತಾಗಿ ಹೀಗೆ ಹೊಡೆದು ಅವಳ ಕಣ್ಣೀರಿಂದ ಬಂದ ವಜ್ರಗಳನ್ನ ಒಟ್ಟು ಮಾಡ್ಕೋತಾರೆ. ನಂತರ ಅದನ್ನ ಮಾರೋದಿಕ್ಕೆ ಅವ್ರ ಮನೆಗೆ ವಜ್ರದ ವ್ಯಾಪಾರಿ ಮಣಿಲಾಲನ್ನ ಕರೆಸ್ತಾರೆ. ಏನ್ ಇಷ್ಟೊಂದು ವಜ್ರ? ಮಣಿಲಾಲ್ ಹೀಗೆ ಹೇಳಿದ ತಕ್ಷಣನೇ ಒಂದೊಂದು ವಜ್ರನು ಒಂದೊಂದು ಸಣ್ಣ ಸಣ್ಣ ಹಾವುಗಳಾಗಿ ಬದಲಾಗ್ತಾ ಹೋಯ್ತು. ಆ ಹಾವು ಅವ್ರ ಹತ್ರ ಹೋಗ್ತಾ ಇದ್ದ ಹಾಗೆ ದೊಡ್ಡದಾಗೋಯ್ತು. ಇದು ನೋಡಿ ಅವರೆಲ್ಲ ಹೆದರ್ಕೊಂಡ್ರು. ಅಯ್ಯೋ, ಇದೇನಿದು? ವಜ್ರಗಳೆಲ್ಲ ಹಾವಾಗಿ ಬದಲಾಗ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಇಷ್ಟೊಂದು ಹಾವ! ಓಡು ಚಡಿಲಾಲ್, ಓಡು! ಹೀಗ್ ಹೇಳಿ ಅವರಿಬ್ರು ಓಡೋದಕ್ಕೆ
ಓಡೋಕ್ ಶುರು ಮಾಡ್ತಾರೆ. ಆ ಹಾವುಗಳು ಅವ್ರ ಹಿಂದೆ ಸ್ವಲ್ಪ ದೂರ ಹೋಗಿದ ನಂತರ ಮಾಯವಾಗ್ಬಿಡುತ್ತವೆ. ಆಗ ಇಂದ್ರ ಸರಿತನ್ ಹುಡ್ಕೊಂಡು ಅಲ್ಲಿಗ್ ಬರ್ತಾನೆ. ತನ್ ಜೊತೆಗೆ ಸರಿತನ್ನ ಕರ್ಕೊಂಡ್ ಹೋಗ್ತಾನೆ. ಶಬ್ಬು ಮತ್ತೆ ಚಲಿಯಾ ಮಾಮ ಎಷ್ಟ್ ಹೆದರ್ಕೊಂಡಿದ್ರು ಅಂದ್ರೆ ಅವತ್ತಿನ ನಂತರ ಅವರು ಇಂದ್ರ ಮತ್ತೆ ಸರಿತನ್ ಹತ್ರ ಸುಳಿಲೇ ಇಲ್ಲ. ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. Kapoor TV